ಪದ್ದು, ನನ್ನ ಅಳಿಯನ ಹತ್ರ ನಾನು ಎಲ್ಲ ಮಾತಾಡಿದ್ದೀನಿ. ನನ್ನ ಬಗ್ಗೆ, ನನ್ನ ಸಂಸಾರದ ಬಗ್ಗೆ ಯಾವ್ಯಾವ ವಿಷಯ ತಿಳಿಸ್ಬೇಕಾಗಿತ್ತೋ ಅದೆಲ್ಲ ತಿಳಿಸಿದ್ದೀನಿ. ಇನ್ನೂ ಅವನೆಲ್ಲ ಅನುಮಾನಗಳು ಬಗೆಹರಿದಿರತ್ತೆ. ಇಲ್ಲ ಅಮ್ಮವ್ರೆ, ಸುಬ್ಬುಗೆ ಪೂರ್ತಿ ವಿಷಯ ಗೊತ್ತಾಗಿಲ್ಲ. ಹಾಗೇನಾದ್ರೂ ಪೂರ್ತಿ ವಿಷಯ ಗೊತ್ತಾಗಿದ್ದರೆ ಅವನು ಇಷ್ಟೊತ್ತವರೆಗೂ ಸುಮ್ಮನೆ ಎತ್ತಿದ್ನ? ಈಗಲೇ ಯಜಮಾನ್ರ ಮನೆಗೆ ನುಗ್ಗಿ ಆ ವಿಜಯಾಂಬಿಕನ ಕೊಂದು ನಿಮ್ಮ ಮುಂದೆ ನಿಲ್ತಿದ್ದ. ನನ್ನ ಮಗ ನೋಡೋಕ್ಕೆ ಮಾತಾಡೋಕ್ಕೆ ಹಾಗಿರ್ಬೋದು, ಆದರೆ ಅವನ ಅನ್ಯಾಯ ಕಂಡ್ರೆ ಸುಮ್ಮನೆ ಇರಲ್ಲ ಅಮ್ಮೋರೆ. ಶ್ರೀಕೃಷ್ಣನ ಹಾಗೆ ಪ್ರತಿಯೊಂದು ಸಂದರ್ಭಗಳನ್ನು ನಿಭಾಯಿಸ್ತಾನೆ. ಕೋಪ ಬಂದರೆ ಉಗ್ರ ನರಸಿಂಹ ಆಗ್ತಾನೆ, ರೌದ್ರ ಅವತಾರ ತೋರಿಸ್ತಾನೆ. ಗೊತ್ತು ಪದ್ದು, ಅವನು ಎಷ್ಟೇ ಆದರೂ ನಿನ್ನ ಮಗ. ವಿಜಯಾಂಬಿಕಾ ಬಗ್ಗೆ ನಾನು ಎಲ್ಲ ಸತ್ಯನೂ ಹೇಳಿಲ್ಲ. ಅವಳಿಂದ ಅನಾಹುತಗಳಾಗಿದೆ ಅನ್ನೋದು ಮಾತ್ರ ಅವನಿಗೆ ಹೇಳಿದ್ದೀನಿ. ಅವಳು ಮಾಡಿರೋ ಪಾಪದ ಕೆಲಸಗಳ ಬಗ್ಗೆ ನಾನು ಅವನಿಗೆ ಬಿಡಿಸಿ ಹೇಳಿಲ್ಲ. ಅಮ್ಮೋರೆ, ಅವನು ನಿಮ್ಮ ಬಗ್ಗೆ, ಯಜಮಾನ್ರ ಬಗ್ಗೆ ತುಂಬ ಭಕ್ತಿ ಇಟ್ಟುಕೊಂಡಿದ್ದಾನೆ. ನೀವು ಸೀತಾಮಾತೆ, ಯಜಮಾನ್ರು ಶ್ರೀರಾಮ ಇದ್ದ ಹಾಗೆ, ನಾನು ಹನುಮಂತ ಇದ್ದ ಹಾಗೆ ಅಂತ ಹೇಳ್ತಾ ಇದ್ದ. ನಿಮ್ಮಿಬ್ಬರನ್ನು ಒಂದು ಮಾಡೋ ಜವಾಬ್ದಾರಿ ನಂದು ಅಂತ ಹೇಳ್ತಾ ಇದ್ದ. ಆ ಮಾತುಗಳೆಲ್ಲ ಕೇಳಿ ಎಷ್ಟು ಸಂತೋಷ ಆಯ್ತು ಅಮ್ಮೋರೆ. ನಾನಾಗ್ಲಿ, ನನ್ನ ಮಗ ಆಗಲಿ, ನಮ್ಮ ಮನೆಯವರಾಗಲಿ, ನಾವೆಲ್ಲರೂ ಇರೋದು ದೊಡ್ಡ ಮನೆ ಸೇವೆಗಾಗಿ ಅಮ್ಮೋರೆ. ನನ್ನ ಜವಾಬ್ದಾರಿನ ನನ್ನ ಮಗ ತಗೊಂಡಿದ್ದಾನೆ. ನನಗೀಗ ಆನೆ ಬಲ ಬಂದ ಹಾಗಾಗಿದೆ ಅಮ್ಮೋರೆ. ಪದ್ದು, ಸುಬ್ಬು ಏನೋ ನನ್ನನ್ನ ಸೀತಾಮಾತೆ ಅಂತ ಕರೆದ. ಆದ್ರೆ ಸೀತೆ ಹಾಗೆ ಬದುಕು ನಡೆಸೋದು ತುಂಬಾ ಕಷ್ಟ. ರಾಜನ ಮಗಳಾಗಿದ್ರು ಪ್ರೀತಿಗೆ ಸೋಲ್ಬೇಕಾಯ್ತು. ರಾಮನೇ ಕೈ ಹಿಡಿದ್ರು ವನವಾಸಕ್ಕೆ ಹೋಗ್ಬೇಕಾಯ್ತು. ಪ್ರಾಣಕ್ ಪ್ರಾಣ ಕೊಡೋ ಪತಿ ಇದ್ರು ಅವರಿಂದಾನೇ ದೂರ ಇರಬೇಕಾಯ್ತು. ಅಗ್ನಿ ಪರೀಕ್ಷೆ ಎದುರಿಸ್ಬೇಕಾಯ್ತು. ಸೀತೆ ಬದುಕು ಸುಲಭ ಅಲ್ಲ ಪದ್ದು. ನಿಜ ಅಮ್ಮೋರೆ, ಅದನ್ನ ನಾನು ಒಪ್ಕೊಡ್ತೀನಿ. ಆದ್ರೆ ಸೀತಾಮಾತೆ ಬೆಂಕಿ ಎಷ್ಟೇ ಪವಿತ್ರಳು ಅಂತ ಇಡೀ ಜಗತ್ತಿಗೆ ಗೊತ್ತಾಯ್ತು. ನೀವು ಕೂಡ ಬೆಂಕಿ ಅಮ್ಮ. ಈ ಬೆಂಕಿಗೆ ಬೆಳಕು ಕೊಡೋದು ಗೊತ್ತು, ಅನ್ಯಾಯ ಮಾಡಿದವ್ರಿಗೆ ಸುಟ್ಟು ಬೂದಿ ಮಾಡೋದು ಗೊತ್ತು. ಆದಷ್ಟು ಬೇಗ ಆ ಕೆಲಸ ಆಗ್ಬೇಕು ಅಮ್ಮೋರೆ. ನಿಮ್ಮ ಸೇಡಿನ ಜ್ವಾಲೆಯಲ್ಲಿ ನಿಮ್ಮ ಜೀವನನ ಹಾಳು ಮಾಡಿದವರೆಲ್ಲ ಸುಟ್ಟು ಬೂದಿ ಆಗ್ಬೇಕಮ್ಮ. ಹಾಲ್ ಮಾರೋಳು ಹೇಳು ಕಾಂತಮ್ಮ. ಹೇಳೋದು ಕೇಳೋದು ಏನೂ ಇಲ್ಲ. ಮೊದಲು ವ್ಯವಹಾರ, ಆಮೇಲೆ ವಿಷಯ. ಸರ್ಕಾರಿ ಸವಾಲು 20,000. ಹೋ, ದುಡ್ಡಿನ ವಿಷಯ ಎಲ್ಲ ಆಮೇಲೆ, ಮೊದಲು ವಿಷಯ ಏನು ಅಂತ ಹೇಳು. ಅದು ಹೆಂಗಾಗತ್ತೆ ಮೇಡಮ್ ಅವರೇ? ನೋಡಿ, ನಾನು ಬಿಸಿನೆಸ್ ವುಮನ್. ಈಗ ಹೊಸ ವ್ಯವಹಾರ ಶುರು ಮಾಡಿದಾಗ ಮೊದಲು ಏನು ಮಾತಾಡ್ತೀವಿ? ಹಣಕಾಸಿನ ಬಗ್ಗೆ. ದುಡ್ಡು ನಿಮ್ದು, ವಿಷಯ ನಂದು. ವಿಷಯ ಕೇಳಿದ್ರೆ ತಕ 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 ಅಂತ ಕುಣಿದಾಡಿ ಬಿಡ್ತೀರ. ಸರಿ ಸರಿ, ನಾನ್ ನಿನ್ನ ಅಕೌಂಟ್ಗೆ 50,000 ರೂಪಾಯಿ ಹಾಕ್ತೀನಿ. ಮೊದಲು ವಿಷಯ ಏನು ಅಂತ ಹೇಳ್ತೀಯಾ? ಶ್ರೀಮಂತರ ಲಕ್ಷಣ ಅಂದ್ರೆ ಇದಪ್ಪ. ಏನ್ ಮೇಡಮ್ ನೀವು? ನಾನು 20,000 ವಿಷಯ ಕಲೆಕ್ಟ್ ಮಾಡಿದ್ದೆ. ಹೋಗ್ಲಿ ಬಿಡಿ, ಅದನ್ನ ಕಲರ್ಫುಲ್ ಆಗಿ 50,000 ಆಗೋವಷ್ಟು ಹೇಳ್ತೀನಿ. ಕಾಂತಮ್ಮ, ಪ್ಲೀಸ್ ಸ್ಟಾಪ್ ದಿಸ್ ನಾನ್ಸೆನ್ಸ್. ವಿಷಯ ಏನು ಅಂತ ಹೇಳ್ತೀಯಾ? ಹೇಳ್ತೀನಿ ಮೇಡಮ್ ಅವರೇ. ಅದು ನಿನ್ನೆ ರಾತ್ರಿ ಏನಾಯ್ತು ಅಂದ್ರೆ, ಅದೃಷ್ಟ ಅನ್ನೋ ಹಾಗೆ ಅವ್ರ ಕುತ್ತಿಗೆ ತಾಳಿ ಕಟ್ಟಿಬಿಟ್ಟೆ. ಆದ್ರೆ ನನ್ನ ಮನಸ್ಸಲ್ಲಿರೋ ಪ್ರೀತಿ ವಿಷಯನೇ ಹೇಳ್ಕೊಂಡಿಲ್ಲ ಅವ್ರ ಹತ್ರ. ಅವ್ರ ಮನಸ್ಸಲ್ಲೂ ನನ್ನ ಬಗ್ಗೆ ಪ್ರೀತಿ ಇದೆಯೋ ಇಲ್ವೋ ಅಂತನೂ ಗೊತ್ತಿಲ್ಲ. ಯಾಕೋ ಇಷ್ಟದಾಯ್ತಿದ್ಯಾ ನನ್ನ? ನನಗೆ ನಿನ್ ಮೇಲೆ ಪ್ರಾಣಕ್ಕಿಂತ ಜಾಸ್ತಿ ಪ್ರೀತಿ ಇದೆ ಕಣೋ. ಅದೇ ಅದನ್ನ ನಿನ್ನ ಹತ್ರ ಹೇಳ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಎಷ್ಟಾಯ್ತು ಮೇಡಮ್ ಅವರೇ? ನೀನ್ ನಿಜ ತಾನೇ ಹೇಳ್ತಿರೋದು.
ಅಯ್ಯೋ ಮೇಡಮ್ರೆ 50,000 ಕೊಡೋ ನಿಮ್ಮ ಹತ್ರ ಸುಳ್ಳು ಹೇಳಿ ನನಗೇನ್ ಪ್ರಯೋಜನ ಮೇಡಮ್ರೆ? ನಮ್ ತಾಯಣ್ಣ ನಾನು ಹೇಳೋದೆಲ್ಲ ಸತ್ಯ ಮೇಡಮ್ರೆ. ನಿಮಗ್ ಸುಳ್ಳು ಹೇಳಿ ನನಗೇನ್ ಬರುತ್ತೆ ಹೇಳಿ? ಅವರಿಬ್ರು ಮಧ್ಯೆ ಈ ಏರುಪೇರು ಅಂಕು ಡೊಂಕು ಹಗ್ಗ ಜಗ್ಗಾಟ ಇರೋದಂತೂ ಸತ್ಯ. ಇಷ್ಟು ಸಾಕು, ಇಷ್ಟು ಸಾಕು. ಇನ್ನು 5 ನಿಮಿಷದಲ್ಲಿ ನಿನ್ನ ಅಕೌಂಟ್ಗೆ ದುಡ್ಡು ಬಂದು ಸೇರುತ್ತೆ. ನೋಡು ಕಾಂತಮ್ಮ, ನೀನು ಇದೇ ಥರ ಅಲ್ಲಿ ನಡೀತಿರೋ ಪ್ರತಿಯೊಂದು ವಿಷಯ ನೀನು ನನಗೆ ಹೇಳಬೇಕು. ಆದರೆ ಒಂದು ವಿಷಯ, ನಿಯತ್ನ ಮಾತ್ರ ಬಿಡಬಾರ್ದು. ಬಿಡೋ ಮಾತೇ ಇಲ್ಲ ಮೇಡಮ್. ನಿಯತ್ನಲ್ಲಿ ನಾಯಿಗೆ ಸೆಕೆಂಡ್ ಪ್ರೈಸು, ಈ ಕಾಂತಮ್ಮಗೆ ಫಸ್ಟ್ ಪ್ರೈಸು ಮೇಡಮ್ ಬರೇ. ನೀವೇನು ಯೋಚನೆ ಮಾಡ್ಬಿಡಿ, ನೀವು ಹೇಳಿದ್ದೆಲ್ಲ ಇನ್ಮೇಲಿಂದ ಕಾಂತಮ್ಮನ ಕಡೆಯಿಂದ ಆಗತ್ತೆ. ಗುಡ್, ವೆರಿ ಗುಡ್ ಕಾಂತಮ್ಮ. ಯವ್ವ ದುಡ್ಡು ಮಾಡೋದು ಹೆಂಗೆ ಅಂತ ಈ ಚಾನಲ್ಗಳಲ್ಲಿ ನೋಡಿ 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 ಸಾಕಾಗಿತ್ತು. ಸೊಳ್ಳೆ ಬ್ಯಾಟ್ ಮಾರಿ, ಮೈ ಉಜ್ಜೋ ಬ್ರಷ್ ಮಾರಿ, ಇಲ್ಲ ಒಂದು ಡಬರಿಗೆ ಲವಂಗ ಹಾಕಿ, ಏಲಕ್ಕಿ ಹಾಕಿ, ಸಕ್ಕರೆ ಹಾಕಿ 9 ದಿನ ಪಕ್ಕದಲ್ಲಿ ಇಡಿ, ಆಮೇಲೆ ನೋಡಿ ಹಣದ ಹೊಳೆಯೇ ಹರಿಯುತ್ತೆ. ಇದ್ಯಾವುದು ವರ್ಕೇ ಆಗ್ಲಿಲ್ವಲ್ಲ ನನಗೆ. ಆ ಕುಬೇರನ ಸಿಸ್ಟರ್ ನಮ್ಮ ಹಾಲ್ ಮಾರುವ ವಿಜಯಾಂಬಿಕಾ ಒಂದೇ ಸರಿಗೆ 50,000 ಹಾಕಿಬಿಟ್ರು. ಇನ್ನು ಕೆಲವೇ ದಿನಗಳಲ್ಲಿ ನಾನು ಕೋಟ್ಯಾಧೀಶ್ವರಿ ಆಗ್ತೀನಿ. ಹೋ ಕೋಟ್ಯಾಧೀಶ್ವರಿ ಕಾಂತಮ್ಮ.